ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಸರ್ವ ಜನಾಂಗ ಸೇರಿ ಸಂಕ್ರಾಂತಿ ಆಚರಣೆ. ತಾಲೂಕಿನಲ್ಲಿ ಸಡಗರದಿಂದ ಆಚರಣೆಗೊಂಡ ಸಂಕ್ರಾಂತಿಯ ಹಬ್ಬ. ಭೂ ಹೋರಾಟಕ್ಕೆ ಇಂದು ಶರಣರು ಬಂದಾರ, ಮುಂದೆ ಸಿದ್ಧರು ಆರೂಢ ಅವಧೂತರ ಬರ್ತಾರ, ಎಚ್ಚರ ಆರ್ ಮಾನಸಯ್ಯ. ತಹಸೀಲ್ದಾರ್ ಕಚೇರಿಯಲ್ಲಿ ರಾತ್ರಿನೂ ಕೆಲಸ ಮಾಡ್ತಾರಾ? ಸಿದ್ದರಾಮಯ್ಯರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿದ ಅನಂತಕುಮಾರ್ ಹೆಗಡೆ ಬಂಧಿಸಲು ಸಿಪಿಐಎಂಎಲ್ ಆರ್ಐ ಒತ್ತಾಯ. ವಾರ್ತೆಗಳ ವಿವರ. ಬೆಳಗ್ಗೆದ್ದು ಸುದ್ದಿ ಕೇಳೋಣ ಎಂದರೆ ಅಲ್ಲಿ ಸದಾ ಹಿಂದೂ ಮುಸ್ಲಿಂ ಜನ ಸದಾ ಕಚ್ಚಾಟದಲ್ಲಿ ಇರುವಂಥ ಸಾರುವ ಸುದ್ದಿಗಳು. ಇದರ ಮಧ್ಯೆ ಮೈಸೂರಿನಲ್ಲಿ ಸೌಹಾರ್ದ ಕರ್ನಾಟಕ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಂದು ಸೌಹಾರ್ದ ಸಂಕ್ರಾಂತಿ ಹೆಸರಿನಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರೊಳಗೊಂಡ ಎಲ್ಲರೂ ಸೇರಿ ಹಬ್ಬ ಆಚರಿಸಿದ್ದು ಕಂಡುಬಂತು. ಬನ್ನಿ ಎಳ್ಳು ಬೆಲ್ಲ ತಿನ್ನೋಣ, ಸೌಹಾರ್ದ ಹಂಚೋಣ ಎನ್ನುತ್ತಾ ಮೈಸೂರಿನ ಉದಯಗಿರಿ ವೃತ್ತದಲ್ಲಿ ಸೌಹಾರ್ದ ಕರ್ನಾಟಕ ಮೈಸೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಆಯೋಜನೆಗೊಂಡಿದ್ದ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮವನ್ನು ರಂಗಕರ್ಮಿ ಸಿ ಬಸವಲಿಂಗಯ್ಯ ಉದ್ಘಾಟಿಸಿ ಮಾತನಾಡಿದರು. ವಿಶ್ರಾಂತ ಉಪಕುಲಪತಿಗಳಾದ ಸಬಿಹಾ ಭೂಮಿಗೌಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಗೆರೆ ಗೋಪಾಲ್ ರತಿರಾವ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೂರ್ ಮರ್ಚೆಂಟ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸೌಹಾರ್ದ ಕರ್ನಾಟಕ ಜಗದೀಶ್ ಸೂರ್ಯ, ಲ ಜಗನ್ನಾಥ್, ಎನ್ ವಿಜಯಕುಮಾರ್, ಕಲೀಂ, ಕದೀರ್ ಮಹಮ್ಮದ್ ಪಾಷಾ, ಕಾಳಚನ್ನೇಗೌಡ, ವನುಜಾ, ನಾ ದಿವಾಕರ್, ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ್, ಭೂಮಿಗೌಡ, ಕೆ.ಎಸ್. ಶಿವರಾಮ್, ಕೆ. ಬಸವರಾಜ್, ರಂಜಿತ್ ಸೂರ್, ಪ್ರೊಫೆಸರ್ ಸೀನಾ ನಾಯಕ್, ನೆಲೆ ಗೋಪಾಲ್, ಮಾಜಿ ಮೇಯರ್ ಪುಷ್ಪ ಜಗನ್ನಾಥ್, ಜಿ ರಾಜೇಂದ್ರ, ಸರ್ದಾರ್ ದ್ಯಾವಪ್ಪ ನಾಯಕ್, ಮಕ್ಸೂದ್ ವರಕಲವಾಡಿ, ನಾರಾಯಣಪ್ಪ ಮುಂತಾದವರಿದ್ದರು. ಕೋಲಾರ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಅಬ್ಬಣ್ಣಿ ಶಿವಪ್ಪ, ವಿಜಯಕೃಷ್ಣ, ಗಾಂಧಿನಗರ ಸುಬ್ರಹ್ಮಣಿ, ಕೆ. ವಿ. ಮಂಜುನಾಥ್, ಭೀಮರಾಜ್, ಸಲಾಹುದ್ದೀನ್ ಬಾಬು, ಅಫ್ರೋಜ್ ಪಾಷಾ, ಎಂ. ವಿ. ನಾರಾಯಣಸ್ವಾಮಿ, ಕೊಂಡರಾಜನಹಳ್ಳಿ ಮಂಜುಳಾ, ಮಹಮ್ಮದ್ ಮುಸ್ತಫ್, ಆನಂದ್ ಕುಮಾರ್, ಸತೀಶ್ ಮುಂತಾದವರಿದ್ದರು. ನಗರ ಸೇರಿದಂತೆ ಶಾಲಾ ಕಾಲೇಜುಗಳಲ್ಲಿ ಹಾಗೂ ವಿಶೇಷವಾಗಿ ಆಂಧ್ರ ಕ್ಯಾಂಪ್ಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ರವಿವಾರ ಹಾಗೂ ಸೋಮವಾರ 2 ದಿನ ಸಂಕ್ರಾಂತಿಯ ಸಡಗರ ತಾಲೂಕಿನಲ್ಲಿ ಕಂಡಿತು. ನಗರದ ಹಲವು ಶಾಲಾ ಕಾಲೇಜುಗಳಲ್ಲಿ ಈ ಸಡಗರ ಕಂಡುಬಂತು. ಹಲವು ಸ್ಪರ್ಧೆಗಳನ್ನು ನಡೆಸುವ ಮೂಲಕ, ಆಕರ್ಷಕ ರಂಗೋಲಿ ಬಿಡಿಸುವ ಮೂಲಕ ಆಚರಣೆ ಕಂಡುಬಂತು. ಈ ಹಬ್ಬವನ್ನು ತಾಲೂಕಿನ ಆಂಧ್ರ ಕ್ಯಾಂಪುಗಳಲ್ಲಿ ಭಾನುವಾರ ಬೆಳಗಿನ ಜಾವ ಮನೆ ಮುಂದೆ ಆಕರ್ಷಕ ರಂಗೋಲಿ ಕಂಡುಬಂತು. ಗಾಂಧಿನಗರ, ಶಾಂತಿನಗರ, ಪಗಡ್ದಿನಿ ಕ್ಯಾಂಪ್, ರಂಗಾಪುರ ಕ್ಯಾಂಪ್, ಬೂದಿವಾಳ ಕ್ಯಾಂಪ್ಗಳಲ್ಲಿ ಆಂಧ್ರದಿಂದ ಇಲ್ಲಿಗೆ ಬಂದು ನೆಲೆಸಿರುವ ಸಾವಿರಾರು ಜನ ತಮ್ಮ ಮನೆ ಮುಂದೆ ಕೆಲವು ಕ್ಯಾಂಪುಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಭೋಗಿ ಮಂಟ ಹಾಕಿ ಅದರಲ್ಲಿ ಕುಳ್ಳು ಕಟ್ಟಿಗೆ ಒಳಗೊಂಡ ಭೋಗಿ ಮಂಡಕ್ಕೆ ಬೆಂಕಿ ತಾಗಿಸುವ ಮೂಲಕ ಜನತೆ ಸಂಕ್ರಾಂತಿ ಭೋಗಿಯನ್ನು ಆಚರಿಸಿದರು. ಆದರೆ ಪ್ರತಿ ವರ್ಷ ಮುಕ್ಕುಂದಕ್ಕೆ ಹೋಗುವ ಜನರಿಗೆ ನಿರಾಶೆಯಾಯಿತು. ಅಲ್ಲಿ ನೀರಿಲ್ಲದ ಕಾರಣ ಹೊಳೆಯಲ್ಲಿ ಮಿಂದೆದ್ದು ಖುಷಿ ಪಡಲು ಆಗದೆ ಯುವಕರು ಹಂಪಿ ಹಾಗೂ ಮಂತ್ರಾಲಯದ ಕಡೆ ಹೋಗಿ ಅಲ್ಲಿ ಹಬ್ಬ ಆಚರಿಸಿದ್ದನ್ನು ಕಾಣಬಹುದು. ಬಡವರ, ದೀನ ದಲಿತರ, ಕೂಲಿಕಾರರ, ಭೂಹೀನರಿಗೆ ಭೂಮಿ ಕೊಡಿಸುವ ಹೋರಾಟಕ್ಕೆ ಕಲ್ಯಾಣದ ಶರಣರು ಧುಮುಕಿದ್ದು ಚಳುವಳಿಗೆ ಗೆಲುವು ನಿಶ್ಚಿತ ಎಂದು ಹಿರಿಯ ಚಿಂತಕ, ಹೋರಾಟಗಾರ, ಅಮರ ಜ್ಞಾನಪೀಠ ಅಧ್ಯಕ್ಷ ಆರ್ ಮಾನಸಯ್ಯ ಹೇಳಿದರು. ಸಿಂಧನೂರು ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ಜವಳಗೆರೆ ನಾಡಗೌಡರ ಸರ್ಕಾರಿ ಹೆಚ್ಚುವರಿ ಭೂಮಿ 4,900 ಎಕರೆ ಭೂಹೀನ ಬಡವರಿಗೆ ಹಂಚಿಕೆ ಮಾಡಲು ನಡೆಯುತ್ತಿರುವ ಹೋರಾಟದಲ್ಲಿ ಸಂಕ್ರಾಂತಿ ಭೂ ಹಂಚಿಕೆಗೆ ಕ್ರಾಂತಿಯಾಗಲು 101ನೇ ದಿನದ ಹೋರಾಟದಲ್ಲಿ ಎಚ್ಚರಗೊಳ್ಳಲಿ ಸಿಂಧನೂರು ನಿಮಿತ್ತ ತತ್ವಪದ ಭಜನೆಯಲ್ಲಿ ಪಾಲ್ಗೊಂಡು ತತ್ವ ಸಂದೇಶ ನೀಡಿದ ಅವರು, ಈ ನಾಡಿನ ದೀನ ದಲಿತರ ಬಡವರಿಗಾಗಿ ಶರಣರು, ಗುರುಪಂಥದವರು ತತ್ವದ ಹಾಡು ಕಟ್ಟಿ ಸಾಹಿತ್ಯದ ಮೂಲಕ ಪಟ್ಟಭದ್ರರ ಸೊಕ್ಕು ಮುರಿದು ಶಾರಿ ಬಿತ್ತಿ ಹೇರು ಬೆಳೆಯುವ ಬಡವರಿಗೆ ಭೂಮಿ ಹಂಚಿಕೆ ಮಾಡಿದ್ದಾರೆ. ಅದರಂತೆ ಸಿಂಧನೂರು ಭೂಮಿ ಹೋರಾಟ ಬೆಂಬಲಿಸಿ ಈ ನಾಡಿನ ಶರಣರು, ಗುರುಪಂಥದ ಮಠಗಳ ಗುರುಗಳು, ಅವರ ಶಿಷ್ಯರು, ಭಜನೆ ಕಲಾವಿದರು ಬೆಂಬಲಿಸಿ ಪಾಲ್ಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಡಮುರಿ ಶಾಸ್ತ್ರ ಬಲ್ಲಂಥ ಸಿದ್ಧರು, ಶರಣರು, ಆರೂಢ ಅವಧೂತರ ಪರಂಪರೆಯ ಗುರುಪಂಥದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನೆಲಗಳ್ಳರಿಂದ ಬಡ ಜನರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರ್ಕಾರಕ್ಕೆ ಹೇಳುವ ಜೊತೆಗೆ ಸಮಾಜಕ್ಕೂ ವಿವರಿಸಿ ಹೇಳಿ ಚಳುವಳಿಗೆ ಮತ್ತಷ್ಟು ಉಗ್ರ ರೂಪ ನೀಡಲಾಗುವುದು ಎಂದು ಎಚ್ಚರಿಸಿದರು. ಯಲಗಟ್ಟ ಗಡವಡಕೀಸನ್ ಮಠದ ಗುರುಸ್ವಾಮಿ ತಾತನವರ ನೇತೃತ್ವದಲ್ಲಿ ರಾತ್ರಿ ಇಡೀ ನಡೆದ ತತ್ವಪದ ಗಾಯನದಲ್ಲಿ ನಾಡಿನ ಹೆಸರಾಂತ ಭಜನೆ ಕಲಾವಿದರಾದ ಸೋಮನಾಥ್ ಗುರುಗುಂಟ, ತಿಮ್ಮಣ್ಣ ಸಾಗರ್ ಕ್ಯಾಂಪ್, ಕೆಂಪಣ್ಣ ಸಂಕನಾಳ್, ವೀರಭದ್ರಪ್ಪ ಕಿಲ್ಲಾರೆಟ್ಟಿ, ಸತ್ಯಪ್ಪ ಕುರುಕುಂದ್, ಹನುಮನಗೌಡ ಸಾಬಣ್ಣ,
ಸೋಮನಮರಡಿ, ಬಸನಗೌಡ ಎಂ ಗಂಗಾಧರ್ ಸೇರಿದಂತೆ ಜಿಲ್ಲೆಯ 50 ಗ್ರಾಮಗಳ ಅಧಿಕ ಕಲಾವಿದರು ಭಾಗವಹಿಸಿದ್ದರು. ತತ್ವಪದ ಹಾಡಿಕೆಯ ಕಾರ್ಯಕ್ರಮದಲ್ಲಿ ನೂರಾರು ಭೂಹೀನ ಮಹಿಳೆಯರು, ಪುರುಷರು, ನಗರದ ಕೇಳುಗ ಬೆಂಬಲಿಗರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೊನೆಗೆ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಕಲಾವಿದರಿಗೆ 101ನೇ ದಿನದ ಧರಣಿ ಹೋರಾಟದಿಂದ ಪ್ರಶಸ್ತಿ ಪತ್ರಗಳನ್ನು ಅಮರ ಜ್ಞಾನಪೀಠದ ಶ್ರೀ ಗುರುಸ್ವಾಮಿ ತಾತ, ಆರ್ ಮಾನಸಯ್ಯ, ಗುರುರಾಜ್ ಗೌಡೂರ್, MR ಬೇರಿ ಇವರು ನೀಡಿ ಗೌರವಿಸಿದರು. ಎಲ್ಲರೂ ನಾಡಗೌಡರಿಗೆ ಹೌದೌದಂತಾರೆ, ರಾಜಕಾರಣಕ್ಕೆ ಹೌದೌದಂತಾರೆ, ಅವ್ರದೇ ಕರೆಕ್ಟ್ ಅಂತಾರೆ. ಇಲ್ಲ, ಅವರು ಕರೆಕ್ಟ್ ಇಲ್ಲ, ಅವರು ಕಾನೂನು ಪರವಾಗಿಲ್ಲ. ಭೂಮಾಲಕರು ಯಾವಾಗಲೂ ಕರೆಕ್ಟ್ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ, ಶ್ರೀಮಂತರು ಯಾವಾಗಲೂ ಕರೆಕ್ಟ್ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಬಡವರನ್ನ ಬಡ್ಕಂಡೆ ಅವರು ಶ್ರೀಮಂತರಾಗಿರೋದ್ರಿಂದ ನಾವು ಎಡಕ್ಕೆ ನೋಡ್ಬೇಕು. ನಾವು ಯಾವುದಾದ್ರೂ ಚಾಟಿ ವಿದ್ಯೆ, ಮಾಟ ವಿದ್ಯೆ, ರಹಸ್ಯ ವಿದ್ಯೆ, ಜಾದು ವಿದ್ಯೆಯನ್ನ ಕಣ್ಣಿಗೆ ಕಾಣ ಮಾಡಬೇಕಾದ್ರೆ ಆಕ್ಚುಲಿ ಎಡಕ್ಕೆ ಸುತ್ತಿದ ಬೆಳ್ಳಿ, ಎಡಕ್ಕೆ ಸುತ್ತಿದ ದಾಗಡಿ ಬೆಳ್ಳಿ ತಗೊಂಡು ಬಂದ್ರೆ ಕಣ್ಣಿಗೆ ಕಾಣಿಸ್ತಾ ಅಂತಿದ್ರು ನಮ್ಮ ಜನ. ಅದರರ್ಥ ಎಡಕ್ಕೆ ಸುತ್ತಿದ ದಾಗಡಿ ಬೆಳ್ಳಿ ಅಂದ್ರೆ ಎಡಮುರುಗಿ ಶಾಸ್ತ್ರ, ಎಡಮುರುಗಿ ಶಾಸ್ತ್ರ. ಆ ಎಡಮುರುಗಿ ಶಾಸ್ತ್ರದಿಂದನೇ ಆಕ್ಚುಲಿ ಇವತ್ತು ಎಡಪಂಥ, ಹೋರಾಟದ ಪಂಥ, ಎಡ ಚಳವಳಿ ಅಂತ ಬಂದಿದ್ದು. ಕೇವಲ ಕಮ್ಯುನಿಸ್ಟ್ ಪಾರ್ಟಿಯಿಂದ ಅಲ್ಲ, ಈ ನಾಡಿನ, ಈ ದೇಶದ ಸಂಪೂರ್ಣ ಬುದ್ಧ ಪರಂಪರೆ ಎಡ ಪರಂಪರೆಯದ್ದು. ಈ ದೇಶದ ಆದಿ ಕಮ್ಯುನಿಸ್ಟ್ ಅಂದರೆ ಸಂಬುದ್ಧರು. ಇದು ನಮ್ಮ ಘೋಷಣೆ ಆಗಿದೆ. ಹಗಲಿನಲ್ಲಿ ಕಚೇರಿ ಕೆಲಸ ಅವಧಿಯಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕು. ಕೆಲವು ಕಚೇರಿಯಲ್ಲಿ ಡ್ಯೂಟಿ ಸಮಯದಲ್ಲಿ ಕುರ್ಚಿ ಖಾಲಿ ಇರೋದನ್ನು ಕಂಡೀವಿ. ಅಂಥದ್ರಾಗ ರಾತ್ರಿ ಹೆಂಗೆ ಕೆಲಸ ಮಾಡ್ತಾರ ಸುಮ್ಕಿರ್ರಿ ಅನ್ನೋ ಮಂದಿನೇ ಜನ. ಆದರೆ ಇದು ಸತ್ಯ. ಆದ್ರೆ ಈ ವಿಡಿಯೋ ನೋಡಿದ್ರೆ ಏನು ಹೇಳ್ಬೇಕು ನೀವೇ ಹೇಳ್ರಿ. ಸಿಂಧನೂರಿನ ತಹಸೀಲ್ದಾರ್ ಕಚೇರಿ ಮುಂದೆ 101 ದಿನಕ್ಕೆ ಕಾಲಿಟ್ಟ ಸ್ಟ್ರೈಕ್ನಾಗ ಭಜನೆ ಚಾಲು ಇತ್ತು. ಹೊರಗೆ ಬಂದ ಕಚೇರಿ ಕಡೆ ನೋಡಿದ್ರೆ ಕೋಲ್ಯಾಗ ಲೈಟ್ ಹದಾವ. ಯಾಕಂತ ತಿಳಿಯದ ಪೊಲೀಸರಿಗೆ ಮಾಹಿತಿ ನೀಡಿ ಅವ್ರನ್ನ ಕರ್ಕೊಂಡು ಈ ಕಡೆ ಹೊಂಟ ಗಂಗಾಧರ ಒಳಗೆ ಹೋಗಿ ನೋಡಿದ್ರೆ ಯಾರೂ ಇಲ್ಲ, ಲೈಟ್ ಐತಿ, ಕೋಲಿ ಕುಲ್ಲ ಐತಿ. ಪೊಲೀಸರು ಎಲ್ಲ ಕಡೆ ನೋಡಿದ್ರೆ ಯಾರೂ ಇಲ್ಲ. ಗಂಗಾಧರನ ಆರೋಪ ಏನಂದ್ರೆ ಇಡೀ ತಾಲೂಕಿನ ದಾಖಲಾತಿ ಇಲ್ಲಿ ಇರ್ತಾವ, ಇದಕ್ಕೆ ರಕ್ಷಣೆ ಇಲ್ಲ ಅಂದ್ರೆ ಹೆಂಗೆ ಅನ್ನೋದು ಆತನ ವಿಚಾರ. ಹೆಚ್ಚಿನ ಮಾಹಿತಿಗೆ ಆತನೇ ತಯಾರಿಸಿದ ಈ ವಿಡಿಯೋ ನೋಡೋಣ. ಎದ್ದಿದ್ದೀವಿ. ಮತ್ತು ಬಸವರಾಜ್ ಪೊಲೀಸರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕರೆಸಿದ್ದೀವಿ. ಇಷ್ಟೊತ್ತಲ್ಲಿ 2:30 ಗಂಟೆಗೆ ಈ 3 ಆಗ್ತಾ ಬರ್ತಿದೆ. 2:30 ಗಂಟೆಗೆ ತಹಸೀಲ್ ಆಫೀಸ್ ಓಪನ್. ಮುಂದುಗಡೆ ಮೇನ್ ಗೇಟು ಹಾಕಿರ್ತಾರೆ, ಒಳಗಡೆನೂ ಹಾಕಿರ್ತಾರೆ. ಆದರೆ ಒಂದು ಇಡೀ ತಾಲೂಕು ಅಡ್ಮಿನಿಸ್ಟ್ರೇಟಿವ್ ಇದೆ. ಎಲ್ಲ ದಾಖಲಾತಿಗಳು ಮತ್ತು ಇಲ್ಲಿರ್ತಕ್ಕಂಥ ಪೇಪರ್ಸು, ಜನರಿಗೆ ಸಂಬಂಧಪಟ್ಟಂಥ ಸರ್ಕಾರದ ಆಸ್ತಿಗೆ ಸಂಬಂಧಪಟ್ಟಂಥ ಎಲ್ಲ ಜನತೆಗೂ ಎಲ್ಲ ದಾಖಲಾತಿಗಳು ಇಲ್ಲಿ ಇರ್ತವೆ. ಆದರೂ ಇವತ್ತು ನಾನು ನೋಡಿ ಬಂದಮೇಲೆ ಇಲ್ಲ, ಪೊಲೀಸರು ಕರೆಸಿ ನೋಡಬೇಕಿದೆ, ಯಾಕೆ ಓಪನ್ ಇದೆ, ಯಾರು ಬಂದಿದ್ರು, ತಹಸೀಲ್ದಾರ್ ಬರಬೇಕಿಲ್ಲ, ಎಮರ್ಜೆನ್ಸಿ ಕೆಲಸಕ್ಕೆ ಯಾರು DC ಸಂಬಂಧಪಟ್ಟ ಇಲಾಖೆಯವರು ಬರ್ಬೋದು. ಇಷ್ಟೊತ್ತಲ್ಲಿ ಯಾಕೆ ಓಪನ್ ಅಂತ ಎಲ್ಲ ಹುಡುಕಾಡಿ ನೋಡಿದ್ವಿ ಪೊಲೀಸರ ಸಮ್ಮುಖದಲ್ಲಿ, ಯಾರು ಇಲ್ಲಿ ಕಾಣ್ತಾ ಇಲ್ಲ. ಇದು ಒಂದು ಮಾತ್ರ ಇಲ್ಲಿ ಲೆಕ್ಕ ವಿಭಾಗ ಅಂತ ಅನ್ನೋದು ಓಪನ್ ಇದೆ. ಇದರಲ್ಲಿ ಸುಮಾರು ಒಳಗಡೆ ಇಲ್ಲೆಲ್ಲ ಸೆಕ್ಷನ್ ಆಫೀಸರ್ ಇದ್ದಾರೆ. ಸುಮಾರು ರಜತ್ ಕುಮಾರ್ ಮತ್ತು ಬೇರೆ ಬೇರೆ ಸೆಕ್ಷನ್ ಆಫೀಸರ್ ಇಲ್ಲೆಲ್ಲ ಕಂಪ್ಯೂಟರ್ ಬೆಲೆ ಬಾಳುವಂಥ ಕಂಪ್ಯೂಟರ್ ಮತ್ತು ಇದರಲ್ಲಿ ಸರ್ಕಾರದ ಜನರ ಮಾಹಿತಿ ಸಂಬಂಧಪಟ್ಟಂಗ ದೊಡ್ಡ ಸಿಸ್ಟಮ್ಗಳಿದೆ. ಕಂಪ್ಯೂಟರ್ ಇದೆ, ಜೆರಾಕ್ಸ್ ಮಷೀನ್ ಇದೆ, ಬೇರೆ ಎಲ್ಲ ರೆಕಾರ್ಡ್ಸ್ಗಳು ಹಿಂಗೆ ಇದೆ. ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ಬಸವರಾಜ್ ಅವರು ಕೊಡ್ತಾರೆ, ಅಲ್ಲಿ ರಜತ್ ಕುಮಾರ್ ಅಂತ, ಇಲ್ಲಿ ಶಿವಾನಂದ ಪೂಜಾರಿ, ಅಮರೇಶ್ ಅಂತ, ಇದೆಲ್ಲ ಸಿಸ್ಟಮ್ಗಳಿದೆ. ಜೆರಾಕ್ಸ್ ಮಷೀನ್ ಬೆಲೆ ಬಾಳುವಂಥ ಸರ್ಕಾರದ ಆಸ್ತಿ, ಜನರ ಆಸ್ತಿ, ಅಲಮಾರಿಗಳಿದೆ, ಪೇಪರ್ಸ್ ಎಲ್ಲ ಹೊರಗಿದೆ, ಡಾಕ್ಯುಮೆಂಟ್ ಎಲ್ಲ ಹೊರಗಿರೋದು ಕೆಲವಲ್ಲ. ಇಲ್ಲಿ ಸಂಜೀವ್ ಬಡದಾಳ ಕೊಡ್ತಾರೆ, ಶ್ರೀಮತಿ ಲಕ್ಷ್ಮೀದೇವಿ ಕೊಡ್ತಾರೆ, ಶ್ರೀಮತಿ ಅಂಜನಾದೇವಿ ಅವರಿಗೆ. ಇಷ್ಟೆಲ್ಲ ಬೆಲೆ ಬಾಳಿದ್ರು ಕೂಡ ಸರ್ಕಾರದ ಸಂಬಂಧಪಟ್ಟಂಥ ಸಿಂಧನೂರು ತಾಲೂಕಿಗೆ ಸಂಬಂಧಪಟ್ಟಂಥ ಆಸ್ತಿ ತಹಸೀಲ್ ಆಫೀಸ್ ಜೊತೆ ಓಪನ್ ಆಗೈತಂತಂದ್ರೆ ಇದು ವಿಚಿತ್ರವಾದ ಘಟನೆ. ಇದು ಏನು ಸಮಸ್ಯೆ? ಯಾವ ದಾಖಲಾತಿಯನ್ನು ಕಳು ಮಾಡಕ್ಕೆ ಓಪನ್ ಮಾಡಿದರು ಅಥವಾ ಬೇರೆ ಬೇರೆ ಏನಾದರೂ ಏನು ತಗೊಂಡ್ರೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಬೆಳಗ್ಗೆ ಆಫೀಸ್ ಸಮಯದಲ್ಲಿ, ಕಾರ್ಯಾಲಯ ಸಮಯದಲ್ಲಿ ನಾವು ಜನ ಬಂದು ಹೋಗ್ತೀವಿ. ಆದರೆ ರಾತ್ರಿ ಒಂದು ಓಪನ್ ಇತ್ತು. ಇಲ್ಲಿ ತಹಸೀಲ್ದಾರ್ ಕರ್ತವ್ಯ ಏನು, ಇಲ್ಲಿನ ಸೆಕ್ಯೂರಿಟಿ ಪ್ರಶ್ನೆ ಏನು, ಇಲ್ಲಿ ಪ್ಯೂನ್ ಯಾರಿದ್ರು, ರಾತ್ರಿ ಯಾರು ಕಾವಲುಗಾರರು ಇರ್ತಾರೆ, ಇಲ್ಲಿ ಹಗಲೇ ಯಾರು ಈ ಸಮಸ್ಯೆ ಇರ್ತಾರೆ. ಜನರೇ ಯೋಚನೆ ಮಾಡಿ ತಹಸೀಲ್ ಆಫೀಸ್ಗಿಂತ ಗತಿ ಬಂದರೆ ನಮ್ಮ ದಾಖಲಾತಿಗಳನ್ನ
ಅಥವಾ ಬೇರೆ ಬೇರೆ ಭೂ ದಾಖಲಾತಿಗಳು ಸಂಬಂಧಪಟ್ಟದಿರಲಿ ಅಥವಾ ಜನರ ದಾಖಲಾತಿ ಸಂಬಂಧಪಟ್ಟ ಇದನ್ನು ಕಾಪಾಡೋದು ಹೇಗೆ ಅಂತ ಪ್ರಶ್ನೆ ಆಗಿರೋ ನೀವು ಯೋಚನೆ ಮಾಡಿ. ಮುಂದೆ ನಾವು ನಮ್ಮ ಸಂಘಟನೆ ವತಿಯಿಂದ ಇದನ್ನು ಕ್ರಮ ತಗೊಳ್ಬೇಕು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ, ಜಿಲ್ಲಾಡಳಿತ ಕೂಡಲೇ ಈ ತಹಶೀಲ್ ಬಗ್ಗೆ, ಇಲ್ಲಿನ ತಹಶೀಲ್ದಾರರ ಜವಾಬ್ದಾರಿ, ಬೇಜವಾಬ್ದಾರಿ ಬಗ್ಗೆ ಅವ್ರ ಕರ್ತವ್ಯ ಪಾಲನೆ ರಾತ್ರಿ ಆಗಲಿ ಏನಾಗ್ತದೋ ಏನಿಲ್ಲ ತಹಶೀಲ್ ಆಫೀಸ್ ಗೊತ್ತಿಲ್ಲ. ಹಾಗಾಗಿ ಇದನ್ನ ಸರ್ಕಾರ ಗಮನಕ್ಕೆ ತಗೊಳ್ಬೇಕು. ಇಂಥ ತಹಶೀಲ್ದಾರ್ ನಾನು ಇಂಥ ಇಲಾಖೆ ಬಗ್ಗೆ ಕ್ರಮ ಜರುಗಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ನಿಮ್ಮ ಸಮ್ಮುಖದಲ್ಲಿ ಬಸವರಾಜ ನಾಯ್ಕ ಕೇಳೋದಿಲ್ಲ. ಭಟ್ಕಳ, ಸಿರ್ಸಿ, ಶ್ರೀರಂಗಪಟ್ಟಣ ಸೇರಿದಂತೆ ರಾಜ್ಯದಲ್ಲಿರುವ ಮಸೀದಿಗಳನ್ನು ಕೆಡವಿ ಸೇಡು ತೀರಿಸಿಕೊಳ್ಳಬೇಕೆಂದು ಮಾತನಾಡಿದ ಅನಂತಕುಮಾರ್ ಹೆಗಡೆಯನ್ನು ಬಂಧಿಸಲು ಸಿಪಿಐಎಂಎಲ್ ಆರ್ಐ ರಾಜ್ಯ ಸಮಿತಿ ಒತ್ತಾಯಿಸುತ್ತದೆ. ದುಡಿಯುವ ಬದುಕುವ ಬಹುಸಂಖ್ಯಾತ ಸಾಮಾನ್ಯ ಹಿಂದೂಗಳು, ಮುಸ್ಲಿಂ ಜನರು, ಕ್ರೈಸ್ತರು ಎಲ್ಲರೂ ದೇವರು, ಧರ್ಮಗಳನ್ನು ಶ್ರದ್ಧಾಭಕ್ತಿಯಿಂದ ಗೌರವಿಸುತ್ತಾರೆ. ಸೋದರರಂತೆ ಶಾಂತಿ ಸೌಹಾರ್ದತೆಯಿಂದ ಜೀವಿಸುತ್ತಾರೆ. ಆದರೆ ಅನಂತಕುಮಾರ್ ಹೆಗಡೆ ಇತರೆ ಬಿಜೆಪಿ ಕೆಲವು ಕೋಮುವಾದಿಗಳು ಸಮಾಜದಲ್ಲಿ ಕೋಮುಜ್ವಾಲೆ ಹರಡಿಸಿ ರಾಜಕೀಯ ಲಾಭ ಮಾಡಿಕೊಳ್ಳಲು ಕಾರ್ಯದಲ್ಲಿ ತೊಡಗಿದ್ದಾರೆ ಎಂದು ರಾಜ್ಯ ಕಾರ್ಯದರ್ಶಿ DH ಪೂಜಾರ್ ಹೇಳಿದರು. ಜನವರಿ 22ರಂದು ದೇಶದ ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ಶ್ರೀರಾಮನ ಪೂಜೆ ಮಾಡಬೇಕೆಂದು ಮಂತ್ರಾಕ್ಷತೆಯನ್ನು ಕೊಟ್ಟು ಒತ್ತಾಯಿಸುತ್ತಿದ್ದಾರೆ. ನಿರುದ್ಯೋಗಿ ಯುವಕ ಯುವತಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟು ಮನೆ ಮನೆಗೆ ತೆರಳುವ ಕಾರ್ಯವನ್ನು ಮಾಡಿಸಲಾಗುತ್ತಿದೆ. ಲೋಕಸಭೆ ಚುನಾವಣೆಯ ರಾಜಕೀಯಕ್ಕಾಗಿ ಪೂರ್ಣಗೊಳ್ಳದ ಕಟ್ಟಡದ ಗೋಪುರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾನ ಮಾಡಲು ಮೋದಿ ಸರ್ಕಾರ ಮುಂದಾಗಿದೆ. ರಾಮನ ಹೆಸರಿನಲ್ಲಿ ದೇಶವನ್ನು ಲೂಟಿ ಮಾಡುವ ಅದಾನಿ ಅಂಬಾನಿಯನ್ನು ರಕ್ಷಣೆ ಮಾಡಿ ಆ ಮೂಲಕ 2024ರ ಚುನಾವಣೆ ಗೆಲ್ಲುವ ಕುತಂತ್ರದ ರಾಜಕೀಯ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ನಡೆದ ಬಿಜೆಪಿಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿದ ಅನಂತಕುಮಾರ್ ಹೆಗಡೆ ಇವರ ಸಂಸತ್ ಸ್ಥಾನದಿಂದ ವಜಾಗೊಳಿಸಬೇಕಾಗಿದೆ. ಕರ್ನಾಟಕ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಮತ್ತು ಕರ್ನಾಟಕ ಶಾಂತಿಯ ತೋಟವೆಂದು ಕುವೆಂಪುರವರು ದೇಶಕ್ಕೆ ಸಂದೇಶ ಸಾರಿದ್ದಾರೆ. ಇಂತಹ ನಾಡಿನಲ್ಲಿ ಕೋಮು ಭಾವನೆಗಳನ್ನು ಕೆರಳಿಸಿ ಸಮಾಜದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಅನಂತಕುಮಾರ್ ಹೆಗಡೆ ಇವರು ಪಠಾಲಂ ಮಾಡುತ್ತಿದೆ. ನಾವು ಸಂವಿಧಾನವನ್ನು ಬದಲಾಯಿಸಲು ಅಧಿಕಾರಕ್ಕೆ ಬಂದಿದ್ದೇವೆಂದು ಈ ಹಿಂದೆ ಹೇಳಿಕೆ ನೀಡಿದ್ದರು. ರಾಜ್ಯದ ಮುಖ್ಯಮಂತ್ರಿಯವರಿಗೆ ಈ ರೀತಿಯಾಗಿ ಆ ಸಂಸದೀಯ ಪದಗಳನ್ನು ಬಳಸಿದ್ದು ಖಂಡನೀಯ. ರಾಜ್ಯದಲ್ಲಿರುವ ಮಸೀದಿಗಳನ್ನು ಕೆಡವಿ ಸೇಡು ತೀರಿಸಿಕೊಳ್ಳಬೇಕೆಂದು ಪ್ರಚೋದನಾತ್ಮಕ ಮಾತುಗಳನ್ನಾಡಿ ಸಮಾಜದಲ್ಲಿ ಶಾಂತಿ ಕದಡುವ ಕಾರ್ಯಕ್ಕೆ ಕೈ ಹಾಕಿರುವ ಸಂಸದ್ ಅನಂತಕುಮಾರ್ ಹೆಗಡೆ ಸಂವಿಧಾನ ಆಶಯಕ್ಕೆ ಧಕ್ಕೆ ತಂದಿದ್ದಾರೆ. ಸರ್ಕಾರ ತಕ್ಷಣ ಬಂಧಿಸಲು ಸಿಪಿಐಎಂಎಲ್ ಆರ್ಐ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ಯರ್ದಿಹಾಳ್ ಅವರು ಒತ್ತಾಯಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಸರ್ವ ಜನಾಂಗ ಸೇರಿ ಸಂಕ್ರಾಂತಿ ಆಚರಣೆ. ತಾಲೂಕಿನಲ್ಲಿ ಸಡಗರದಿಂದ ಆಚರಣೆಗೊಂಡ ಸಂಕ್ರಾಂತಿಯ ಹಬ್ಬ. ಭೂ ಹೋರಾಟಕ್ಕೆ ಇಂದು ಶರಣರು ಬಂದಾರ, ಮುಂದೆ ಸಿದ್ಧರು ಆರೂಢ ಅವಧೂತರ ಬರ್ತಾರ, ಎಚ್ಚರ ಆರ್ ಮಾನಸಯ್ಯ. ತಹಸೀಲ್ದಾರ್ ಕಚೇರಿಯಲ್ಲಿ ರಾತ್ರಿನೂ ಕೆಲಸ ಮಾಡ್ತಾರಾ? ಸಿದ್ದರಾಮಯ್ಯರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿದ ಅನಂತಕುಮಾರ್ ಹೆಗಡೆ ಬಂಧಿಸಲು ಸಿಪಿಐಎಂಎಲ್ ಆರ್ಐ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.